ಹುಟ್ಟುಹಬ್ಬದ ದಿನದಂದೇ ರೈತರ ಮತ್ತು ಕೂಲಿ ಕಾರ್ಮಿಕರ ನೆರವಿಗೆ ಆಗ್ರಹಿಸಿ ಪತ್ರಿಕಾಗೋಷ್ಠಿ ಕರೆದ ಶಿವಕುಮಾರ ಗೌಡ ಎಸ್ ಪಾಟೀಲ್. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಲಿಕೆರೆ ಗ್ರಾಮದ ರೈತ ಕುಟುಂಬದ ಹಿನ್ನೆಲೆ ಹೊಂದಿರುವ ಹಾಲಿ ಅಧ್ಯಕ್ಷರು, ಕೆಸಿಸಿ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ನಿಗಮ ಬೆಂಗಳೂರಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಶಿವಕುಮಾರ ಗೌಡ ಎಸ್ ಪಾಟೀಲ್ ಅವರು ತಮ್ಮ 58ನೇ ವರ್ಷದ ಹುಟ್ಟುಹಬ್ಬದ ದಿನದಂದೇ ಸಸಿಗೆ ನೀರೆರೆಯುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿ ಪ್ರಸ್ತುತ ಬರಗಾಲದ ಸಂದರ್ಭದಲ್ಲಿ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಸರ್ಕಾರವು ನೆರವಿಗೆ ಬರಬೇಕು ಅಂತ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ರೈತ ಕುಟುಂಬದಿಂದ ಬಂದಿದ್ದು, ರೈತರಿಗೆ ಜಾತಿ ಪಕ್ಷ ಅಂತ ಯಾವುದೇ ಭೇದವಿಲ್ಲ. ರೈತರೇ ಒಂದು ಕುಟುಂಬ, ಅವರೇ ನಮಗೆ ಅನ್ನ ಹಾಕ್ತಿದ್ದಾರೆ. ಆದರೆ ಪ್ರಸ್ತುತ ರೈತನು ಕಷ್ಟದಲ್ಲಿದ್ದಾನೆ. ಮುಂಗಾರಿನಲ್ಲಿ ಬಿತ್ತನೆ ಮಾಡಿದ ಬೀಜವು ಕೇವಲ ಮೊಳಕೆ ಹೊಡೆದಿವೆ, ಇನ್ನು ಕೆಲವು ಮೊಳಕೆ ಹೊಡೆದು ಮಳೆಯಿಲ್ಲದೆ ಬಾಡಿ ಹೋಗ್ತಾ ಇವೆ. ಇಂತಹ ಬರಗಾಲದಲ್ಲಿ ರೈತನು ಎಕರೆಗೆ 20 ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿ ಕಷ್ಟದಲ್ಲಿದ್ದಾನೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತ ತಿಳಿಸಿದರು. ಇನ್ನು ಸರ್ಕಾರಕ್ಕೆ ಕೆಲವೊಂದು ಅಂಶಗಳನ್ನು ಒತ್ತಾಯಿಸಲಾಯಿತು. ಗದಗ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು, ಶೀಘ್ರ ಬೆಳೆ ವಿಮೆ ಮಂಜೂರು ಮಾಡೋದು, ಗೋಶಾಲೆ ತೆರೆಯುವುದು, ಮೇವಿನ ಬೀಜ ವಿತರಿಸುವುದು, ರೈತರ ಹಣ ದಲ್ಲಾಳಿಗಳ ಪಾಲಾಗದಂತೆ ತಡೆಯುವುದು, ಇವೆಲ್ಲವೂ ಕೂಡ ಒತ್ತಾಯವಾಗಿತ್ತು. ಇನ್ನು ಶಿವಕುಮಾರ ಗೌಡ ಎಸ್ ಪಾಟೀಲ್ ಅವರ ಈವರೆಗಿನ ಸಾಧನೆಗಳನ್ನು ನೋಡ್ತಾ ಹೋದ್ರೆ 24ನೇ ವರ್ಷದಿಂದ ಸಹಕಾರ ರಂಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. 34 ವರ್ಷದ ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಹೊಂದಿದ್ದಾರೆ. ಕಲಿಕೆರೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ರಾಜ್ಯ ಸಹಕಾರಿ ಒಕ್ಕೂಟದ ಅಧ್ಯಕ್ಷರು, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು, ಹಾಲಿ ಮಾರ್ಕೆಟಿಂಗ್ ಫೆಡರೇಷನ್ ಉಪಾಧ್ಯಕ್ಷರು, ಧಾರವಾಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಶಿವಾನಂದ ವಿದ್ಯಾಸಂಸ್ಥೆ ಗದಗ ಇದರ ಅಧ್ಯಕ್ಷರು ಕೂಡ ಇವರು. ಶ್ರೀ ಶರಣಬಸವೇಶ್ವರ ವಿದ್ಯಾಸಂಸ್ಥೆ ಕಲಿಕೆರೆ ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಧಾರ್ಮಿಕ ಕಾರ್ಯದಲ್ಲಿ ಸೇವೆ ಮತ್ತು ಅನೇಕ ಸಂಘ ಸಂಸ್ಥೆಗಳಿಗೆ ಬಹುದಾನ ಹಾಗೂ ಆರ್ಥಿಕ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಮುಂಡರಗಿ ತಾಲೂಕಿನ ಸುದ್ದಿ ಮಾಧ್ಯಮದ ಎಲ್ಲ ಸೋದರನ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡಿ ಮತ್ತು ಅದೇ ಥರನಾಗಿ ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರನ್ನು ಕೂಡ ಪದಾಧಿಕಾರಿಗಳನ್ನು ಕೂಡ ಸ್ವಾಗತ ಮಾಡಿ ಮೊನ್ನೆ ಆಗಿದ್ದಿಲ್ಲ. ಮೊನ್ನೆ ನಮ್ಮ ಬಂಕಾಪುರ ಅಂದಾನೇಶ್ವರ ಪ್ರಶಸ್ತಿ ಸಿಕ್ಕಾಪುರ ಕೂಡ ನಿಮ್ಮ ಪತ್ರಕರ್ತರಾಗಿರಲಿಕ್ಕೆ ಮತ್ತು ಕೂಡ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಒಟ್ಟಿಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಸಹಕಾರ ರಂಗದೊಳಗೆ ಇವತ್ತಿಗೆ ನನಗೆ 58 ವರ್ಷ. ನಮ್ಮದು ಸಹಕಾರ ರಂಗದೊಳಗೆ 24ನೇ ವಯಸ್ಸಿಂದ ನಾವು ಬಂದಿರ್ತಕ್ಕಂಥ 24ರಿಂದ ಇವತ್ತಿಗೆ ಲೆಕ್ಕ ತೆಗೆದುಕೊಂಡ್ರೆ 34 ವರ್ಷ ದಿವಸ ನಾನು ಸಹಕಾರಿ ರಂಗದಲ್ಲೇ ಸೇವೆ ಮಾಡ್ತಕ್ಕಂಥ ಲಭಿಸ್ತಕ್ಕಂಥ ಅವಕಾಶ. ಪ್ರಥಮದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಕಲಿಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ಅಧ್ಯಕ್ಷನಾಗಿ APMS BLD ಬ್ಯಾಂಕ್ ಗದಗ ಜಿಲ್ಲಾ ಸಹಕಾರಿ ಅಧ್ಯಕ್ಷನಾಗಿ, ರಾಜ್ಯ ಸಹಕಾರಿ ಮಂಡಳದ ಅಧ್ಯಕ್ಷನಾಗಿ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕನಾಗಿ, ಹಾಲಿ ಮಾರ್ಕೆಟಿಂಗ್ ಫೆಡರೇಷನ್ ಉಪಾಧ್ಯಕ್ಷ ಮತ್ತು ಧಾರವಾಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷನಾಗಿ ಮತ್ತು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತೇನೆ. ನನಗೆ ಒಂದು ಏನು ಸಂತೋಷದಾಯಕವಾಗಿದ್ದ ವಿಚಾರ ಅಂದರೆ, ನಮ್ಮ ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ದು. ನಾವು ಕುಟುಂಬ ನಮ್ಗೆ ಅಗ್ರಿಕಲ್ಚರ್, ಅದರಲ್ಲಿ ಕೂಡ ನನ್ನ ಪುಣ್ಯನೂ ನಮ್ಮ ಭಾಗ್ಯ ಗೊತ್ತಿಲ್ಲ. ರಜೆ ಇಲ್ಲ ಆದಾಗ, ಚಳಿ ಮಳೆ ಇಲ್ಲ ಆದಾಗ ದುಡಿತಕ್ಕಂಥ ವರ್ಗ ಅಂದರೆ ರೈತ ವರ್ಗ. ರೈತ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತರಿಗೆ ಯಾವುದೂ ಜಾತಿ ಇಲ್ಲ, ರೈತರಿಗೆ ಯಾವುದೂ ಪಕ್ಷ ಇಲ್ಲ. ರೈತರಿಗೆ ಶ್ರೀಮಂತರು ಅಥವಾ ಬಡವರು ಅಂತಕ್ಕಂಥದ್ದು ಭೇದ ಭಾವ ಇಲ್ಲ. ಅಂದ್ರೆ ರೈತರದ ಒಂದು ಕುಟುಂಬ. ಆ ರೈತ ದುಡಿದ್ನಂದ್ರೆ ನಮಗೆ ಇವತ್ತು ಅನ್ನ ಹಾಕಲಿಕ್ಕೆ ಅಂತ ರೈತ ಇವತ್ತು ಕಷ್ಟದೊಳಗೆ. ಆ ರೈತನ ಸಹಾಯಕ್ಕೆ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು, ಅದೇ ಥರನಾಗಿ ಕೇಂದ್ರ ಸರ್ಕಾರಗಳು ಬರ್ತಕ್ಕಂಥ ಒಂದು ಸಂದರ್ಭ ನಮ್ಮ ಮನವಿನೂ ಕೂಡ ಮಾಡ್ತಾರೆ ರೈತ ಕುಟುಂಬದವನಾಗಿ. ಈ ಸಂದರ್ಭದಲ್ಲಿ ಇವತ್ತು
ಮುಂಗಾರಿ ಬಿತ್ತನೆ ಈಗಾಗಲೇ ಆಗಿದೆ. ಮುಂಗಾರಿ ಬಿತ್ತನೆ ಆದರೆ ಬಿತ್ತನೆಗಳನ್ನು ಮಾಡಿರ್ತಕ್ಕಂಥ ರೈತರು ಕೆಲವೊಂದಿಷ್ಟು ಬೀಜ ಮೊಳಕೆ ಹೊಡೆದ, ಕೆಲವೊಂದಿಷ್ಟು ಮೊಳಕೆ ಹೊಡೆದ್ರು ಸೈತಿಗೆ ಪೀಕಿಗೆ ಮಳೆ ಇಲ್ಲಾರ್ದನ ಅಲ್ಲೇ ಒಣಗ್ತಕ್ಕಂಥ ಒಣಗಿದವು. ಇನ್ನು ಕೆಲವೊಂದಿಷ್ಟು ಇವತ್ತು ಏನಾಗಿತ್ತು ಅಂದ್ರೆ ಚಿಡಿ ಚಿಡಿ ಮಳೆ ಬರಾಕತ್ತೈತಿ. ಗೋವಿನ ಜೋಳ ಈಗಾಗಲೇ ಹಾಕಿ 2 ತಿಂಗಳಾಗೈತಿ. ಇವತ್ತು ಆ ಮಳೆಗೆ ಮೇಲೆ ಬಂದರೂ ಪುಚ್ಚ ಹಾಕಿಬಿಡ್ತದೆ. ಹೂವು ಹಾಕ್ತು ಅಂದ್ರೆ ಅದು ಗೋವಿನ ಜೋಳ ಬೀಜನ ಬಿಡೋಕ್ಕಿಲ್ಲ. ಇಂಥ ಕೆಟ್ಟ ಸಂದರ್ಭ, ಭೀಕರವಾಗಿರ್ತಕ್ಕಂಥ ಬರಗಾಲ, ಭೀಕರವಾಗಿರ್ತಕ್ಕಂಥ ಕಷ್ಟ. ಅಂದಾಜು ಒಂದು ಎಕರೆಗೆ 25,000ರಿಂದ 30,000 ರೂಪಾಯಿ ವೆಚ್ಚವನ್ನು ಮಾಡಿದ್ದಾನೆ ಇವತ್ತು ರೈತ. ಇವತ್ತು ಆ ಪೀಕನ್ನು ಹರಗಲಿಕ್ಕೆ ಮತ್ತು 8ರಿಂದ 10 ಹಿಂಗಾರಿ ನಾವೇನಾದರೂ ಬಿತ್ತಬೇಕಂದ್ರೆ 8ರಿಂದ 10,000 ರೂಪಾಯಿ ಖರ್ಚು ಮಾಡಿ ಮತ್ತೆ ಹರಿಗೆ ಅಂದರೆ 2ನೇ ಪೀಕಿಗೆ ತಯಾರು ಮಾಡ್ಕೋಬೇಕವ. ಅಂದ್ರೆ 1ನೇ ಅಂತ 25ರಿಂದ 30,000 ರೂಪಾಯಿ ಖರ್ಚಾಗಿದೆ, ಬೆಳೆ ಇಲ್ಲ. 2ನೇ ಅಂತ ಮತ್ತೊಮ್ಮೆ 2ನೇ ಪೀಕ್ ಬಿತ್ತಬೇಕಂದ್ರೂ ಕೂಡ 10,000 ರೂಪಾಯಿ ಬೇಕು. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜೊತೆಗೆ ಇನ್ಶೂರೆನ್ಸ್ ಕಂಪ್ನಿಯವರಿಗೆ ನಮ್ಮ ಮನವಿ ಮಾಡಬೇಕು. ಈಗಾಗಲೇ ನಾವೆಲ್ಲ ಕೇಳಿದ್ದೇವೆ, ಯಾವುದೇ ಕಾರಣಕ್ಕೂ ನಮ್ಮ ಬ್ಯಾಂಕಿನವರು ಮತ್ತು ಸರ್ಕಾರಿ ಅಧಿಕಾರಿಗಳು ನಿಗಾ ವಹಿಸಬೇಕು. ರೈತರ ಒಂದು ದೌರ್ಬಲ್ಯವನ್ನು ಇವತ್ತು ನಾವು ಉಪಯೋಗಿಸ್ಕೊಳ್ತಕ್ಕಂಥ ಏಜೆಂಟರ ಹಾವಳಿಯನ್ನು ನಾವು ನೋಡಿದ್ದೇವೆ. ಬಿಡಲಿ ಏಜೆಂಟರ ಹಾವಳಿ, ಇದನ್ನು ಕಟ್ ಮಾಡಬೇಕು ಸರ್ಕಾರದವರು, ಅಧಿಕಾರಿಗಳು. ಯಾಕಂದ್ರೆ ಅವ್ನ ದೌರ್ಬಲ್ಯ ಏನಂದ್ರೆ ರೈತನಂತ ಹಣ ಇಲ್ಲ, ಅವನ ಹೆಸರಿನ ಮ್ಯಾಗೆ ಇನ್ಶೂರೆನ್ಸ್ ತುಂಬ್ತಾರೆ. ತುಂಬಿದ ತಕ್ಷಣ ಯಾವುದೋ ಒಬ್ಬ ಶ್ರೀಮಂತರ ಪಾಲಾಗತ್ತೆ, ಅವ್ನು ಕೊಟ್ಟು ಕಟ್ಟಿಸ್ಕೊಂಡು. ಮತ್ತು ಆ ರೈತ ಹಾನಿಯಾಗಿರ್ತಕ್ಕಂಥ ಹಣ ದಲ್ಲಾಳಿಗಳ ಅಂದ್ರೆ ಏಜೆಂಟ್ರ ಮೂಲಕವಾಗಿ ಹಣ ಹೋಗುತ್ತೆ. ಅವಾಗ ಎಷ್ಟು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಹಾಗಾಗಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಈ ಸರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಮಾಡಿದೆ. ಯಾವ ಯೋಜನೆಯಪ್ಪ ಅಂತಂದ್ರೆ, ರೈತರಿಗೆ ಸಾಲವನ್ನು ಪಡೆದುಕೊಂಡಿರ್ತಾರ, ಸರ್ವಿಸ್ ಸೆಂಟರ್ ಮೂಲಕವಾಗಿ ತುಂಬಂಗಿಲ್ಲ. ಸಾಲ ಪಡೆದುಕೊಂಡಿರ್ತಕ್ಕಂಥ ರೈತರು ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ನಮ್ಮ ಸಹಕಾರಿ ಸಂಘಗಳಿರ್ಬೋದು, ಅದರ ಮೂಲಕವಾಗಿಯೇ ಆ ರೈತ ಬೆಳೆ ವಿಮೆಯನ್ನು ತುಂಬ್ಕೋಬೇಕು ಅಂತಕ್ಕಂಥದ್ದು ಆದೇಶ, ಕಟ್ಟುನಿಟ್ಟಿನ ಆದೇಶ. ಅದು ಸಾಲ ಕೊಟ್ಟಿರ್ತಕ್ಕಂಥ ಹಣ ಅದರೊಳಗನ ನಾವು ಸಾಲದ ರೂಪದೊಳಗೆ ರೈತರಿಗೆ ಕೊಡಬೇಕು. ರೈತರ ಪ್ರೀಮಿಯಂ ಕೂಡ ಒಳಪಡಿಸ್ಬೇಕು ನಾವು ಮುಂದೆ.